ಪ್ರೀತಿಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ಪ್ರತಿದಿನವೂ ನಾವು ವಿಡಿಯೋ ಮಾಡ್ತಾ ಇದೀವಿ. ನೆನ್ಪಿಟ್ಕೊಳ್ಳಿ, ಯಾವುದು ಕೂಡ ಉಚಿತವಾಗಿ ಸಿಗಲ್ಲ. ಉಚಿತವಾಗಿ ಸಿಕ್ಕಿದೆ ಅಂತಂದ್ರೆ ಅದಕ್ಕೊಂದು ಬೆಲೆ ಕೊಡಿ. ಯಾಕಪ್ಪ ಅಂತಂದ್ರೆ ನಾವಿವತ್ತು ನಿಮ್ಗೆ ವಿಡಿಯೋ ಆಗ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಥರ್ಡ್, ಫೋರ್ತ್, ಫಿಫ್ತ್ ಎಲ್ಲರೂ ಕೇಳಬಹುದು. ಎಷ್ಟೋ ಜನ ನವೋದಯ ವಂಚಿತ ಮಕ್ಕಳಿದಾರ, ಅವರಿಗೆ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಈ ವಿಡಿಯೋನ ಮಾಡ್ತಾ ಇದೀವಿ. ದಯವಿಟ್ಟು ವಿಡಿಯೋನ ನೀವ್ ಮಾಡ್ಬೇಕಾದ್ರಷ್ಟೇ ಒಬ್ಬರಿಗೆ ಶೇರ್ ಮಾಡಿ, ಸಹಾಯ ಮಾಡಿ. ಅದರಿಂದ ಏನಾಗುತ್ತೆ, ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಇದೇ ನಾವು ಮಾಡ್ಬೇಕಾದಂತ ಒಂದು ಅತ್ಯಮೂಲ್ಯವಾದ ಕೆಲಸ ಅಂತ ಹೇಳ್ತಾ, ನಿಮ್ಮಿಂದ ಒಬ್ಬರಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ನೆನ್ಪಿಟ್ಕೊಳ್ಳಿ, ಮೊನ್ನೆ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ಮಲ್ಟಿಪಲ್ಸ್ ಮತ್ತೆ ಫ್ಯಾಕ್ಟರ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಏನ್ ಸರ್ ಮಲ್ಟಿಪಲ್ಸ್ ಅಂತಂದ್ರೆ ಸಿಂಪಲ್ ಆಗಿ ಕೇಳಿಸ್ಕೊಳ್ಳಿ ಆರಾಮಾಗಿ. ಓಕೆನಾ? ಇಲ್ಲಿ ನೋಡಿ, ಮಲ್ಟಿಪಲ್ಸ್ ಕನ್ನಡದಲ್ಲಿ ಏನಂತ ಕರಿತೀವಿ ಗೊತ್ತಾ? ಅಪವರ್ತ್ಯ ಅಂತ ಕರಿತೀವಿ ನಾವು. ಓಕೆನಾ? ಕನ್ನಡದಲ್ಲಿ ಏನಂಗಂತಂದ್ರೆ ಎ ಮಲ್ಟಿಪಲ್ ಇನ್ ದ result of multiplying a number of integer. ಹೌದಲ್ವಾ? ಕನ್ನಡದಲ್ಲಿ ದತ್ತ ಸಂಖ್ಯೆಗಳ ಗುಣಕಗಳು ಅಂತಂದ್ರೆ ಮಧ್ಯೆಯನ್ನೇ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಅಪವರ್ತ್ಯ ಎಂದು ಕರೆಯುತ್ತೇವೆ. ಹೌದಲ್ವಾ? ಅಪವರ್ತ್ಯ ಅಂತ ಕರಿತೀವಲ್ವಾ? ಓಕೆನಾ? ಗೊತ್ತಾಯ್ತಾ? ಈಗ ಹಾಗಂದ್ರೆ ಏನು? ಎಕ್ಸಾಂಪಲ್ ನೋಡೋಣ. ಇಲ್ಲೇನ್ ಕೊಟ್ಟಿದಾರಪ್ಪ ಅಂದ್ರೆ ಗುಣಕಗಳು ಅಂತ ಕೊಟ್ಟಿದ್ದಾರೆ, ಮಲ್ಟಿಪಲ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಮಗ್ಗಿಯನ್ನು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಡಿ ನೋಡ್ಕೊಳ್ಳಿ. ಎಕ್ಸಾಂಪಲ್ಸ್ ಏನಿದೆಯಪ್ಪ ಅಂದ್ರೆ ಎಕ್ಸಾಂಪಲ್ ಆಫ್ 6r ಅಂತ ಇದೆ. ಹಾಗಾದ್ರೆ 6 ಮಲ್ಟಿಪಲ್ಸ್ ಯಾವುವು ಅಂತ ಕೊಡ್ತಾರೆ ಎಕ್ಸಾಮಿನೇಷನ್. ಓಕೆನಾ? ಹಾಗೆ ಎಕ್ಸಾಂಪಲ್ ನಾವು ನೋಡೋಣ. 6 ಮಲ್ಟಿಪಲ್ಸ್ ಯಾವ್ದಪ್ಪ ನೋಡಿ, 6, 12, 18, 24. ಅಂದ್ರೆ ಇದು ಯಾವ ರೀತಿಯ ಕೊಟ್ಟವ್ರಪ್ಪ ಅಂತಂದ್ರೆ ನಿಮ್ಗೆ 6 ಅಂತ ಟೇಬಲ್ ಬರುತ್ತಲ್ವಾ? ಓಕೆನಾ? ಎಷ್ಟು ನೋಡಿ, 6 1s 6 2s 6 3s 6 4s 24. ಓಕೆನಾ? ಹಂಗಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಮಲ್ಟಿಪಲ್ಸ್ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಫೈಂಡ್ ಔಟ್ ಮಾಡ್ತೀವಿ. ಗೊತ್ತಾಯ್ತಾ? ಮಲ್ಟಿಪಲ್ಸ್ ಅಂದ್ರೆ ಸಿಂಪಲ್ ಏನಪ್ಪಾ ಅಂತಂದ್ರೆ ಟೇಬಲ್, ಕನ್ನಡದಲ್ಲಿ ಬಾಕಿ. ಓಕೆನಾ? ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಗೊತ್ತಾಯ್ತಾ? ಈಗ ನಿಮ್ಗೆ ಯಾವ್ದೇ ರೀತಿಯಾಗಿ ಈಗ ಮಲ್ಟಿಪಲ್ಸ್ ಬಗ್ಗೆ ನಿಮ್ಗೆ ಕ್ವಶನ್ ಕೊಟ್ಟರೆ ನೀವು ಬರಿಬೇಕಂತ ಏನಪ್ಪಾ ಅಂತಂದ್ರೆ ಟೇಬಲ್ಸ್ ಎಷ್ಟು ಕೇಳಿದ್ರೆ ಅಷ್ಟು ಬರೀಬೇಕು. ಓಕೆ? ನಾನು ಕ್ವಶನ್ ಕೊಡ್ತಾ ನಿಮ್ಗೆ ಆನ್ಸರ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ಮಲ್ಟಿಪಲ್ಸ್ ಅಂದ್ರೆ ನೀವು ಏನ್ ಮಾಡಿಬೇಕು? ಬಗ್ಗೆ ಬರೀಬೇಕು ಅಥವಾ ಟೇಬಲ್ಸ್ ಬರೀಬೇಕು. ಅದೇ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಮಲ್ಟಿಪಲ್ಸ್ ಆಗಿರುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ಫ್ಯಾಕ್ಟರ್ಸ್ ಕೊಟ್ಟಿರ್ತಾರೆ. ಓಕೆನಾ? ಫ್ಯಾಕ್ಟರ್ಸ್ ಕೊಟ್ಟಿರ್ತಾರೆ. ಫ್ಯಾಕ್ಟರ್ಸ್ ಅಂದ್ರೆ ನೋಡ್ಕೊಳ್ಳಿ, ಇಫ್ ಎ ನಂಬರ್ ಎಕ್ಸಾಕ್ಟ್ಲಿ number without giving any reminder the second number is number. ಓಕೆನಾ? ಇಲ್ಲಿ ನೋಡ್ಕೊಳ್ಳಿ, ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯಿಂದ ಪೂರ್ಣವಾಗಿ ಭಾಗಿಸಿದರೆ, ಓಕೆನಾ, ಎರಡನೆಯ ಸಂಖ್ಯೆಯನ್ನು ನಾವು ಮೊದಲ ಸಂಖ್ಯೆಯ ಅಪವರ್ತನ ಎಂದು ಹೇಳಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದ್ರೆ ಯಾವ ರೀತಿಯಾಗಿ ಫ್ಯಾಕ್ಟರ್ಸ್ ನಾವು ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಓಕೆನಾ? ಫ್ಯಾಕ್ಟರ್ಸ್ ಆಫ್ 6r ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲೊಂದು 6 ಒಂದು ನಂಬರ್ ಇದೆಯಪ್ಪ ಅಂತಂದ್ರೆ ಇದು ಯಾವ ಟೇಬಲ್ ಇಂದ ಬರುತ್ತೆ ಅಂತ ನೋಡ್ಕೊಬೇಕು. ಓಕೆನಾ? ಯಾವ ಟೇಬಲ್ ಇಂದ ಬರುತ್ತೆ? 1 ಇಂದ ಬರುತ್ತೆ. ಮತ್ತೆ ಯಾವ್ದಿಂದ ಬರುತ್ತೆ? 2 ಇಂದ ಬರುತ್ತೆ. ಅಂದ್ರೆ 1 6 6. ಹೌದಲ್ವಾ? ನೆಕ್ಸ್ಟ್ 2 ಇಂದ ಬರುತ್ತಾ? 2 ಎಷ್ಟನೇ ಬರುತ್ತೆ? 6. ಹೌದಲ್ವಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಎಷ್ಟನೇ ಬರುತ್ತೆ? 3 ಅಂತ ಬರುತ್ತೆ. 3 2 6. ಹೌದಲ್ವಾ? ನೋಡಿ, 1 6 6, 2 3 6, 3 2 6. ಓಕೆನಾ? ನೆಕ್ಸ್ಟ್ 6 1 6. ಹೌದಲ್ವಾ? ಇವೆಲ್ಲ ಏನಾಗುತ್ತಪ್ಪ ಅಂತಂದ್ರೆ 6 ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಫ್ಯಾಕ್ಟರ್ಸ್ ಅಂತ ಕರೀಬೇಕು. ಗೊತ್ತಾಯ್ತಾ? ಫ್ಯಾಕ್ಟರ್ಸ್ ಅಂತಂದ್ರೆ ಮಲ್ಟಿಪಲ್ಸ್ ಕೇಳಿದ್ರೆ ನೀವೇನ್ ಮಾಡ್ಬೇಕು? ಮಗ್ಗಿದ್ರೆ ಟೇಬಲ್ಸ್ ಕೊಡ್ಬೇಕು. ಫ್ಯಾಕ್ಟರ್ಸ್ ಕೇಳಿದ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಯಾವ ಟೇಬಲ್ ಅಲ್ಲಿ ನಿಮ್ಗೆ ಡಿವೈಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಫೈಂಡ್ ಔಟ್ ಮಾಡಿ. ಎರಡಕ್ಕೂ ಡಿಫರೆನ್ಸ್ ಗೊತ್ತಾಯ್ತಾ? ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ ನೋಡ್ಕೊಳ್ಳಿ. ಓಕೆ, ಪ್ರಶ್ನೆ ಕೊಟ್ಟಿದ್ದು ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಆಸ್ ಎ ಅಂತ ಕೇಳಿದ್ದಾರೆ. ಓಕೆನಾ? ಅಂದ್ರೆ ಕೋರ್ ಪ್ರೈಮ್ ನಂಬರ್ ಇದು ಕೊಟ್ಟಿರುವಂತ ಆಪ್ಷನ್ ದಲ್ಲಿ ಯಾವ್ದು ಪ್ರೈಮ್ ನಂಬರ್ ಜೋಡಿ ಅಂತ ಕೊಟ್ಟಿರೋದು, ಅದನ್ನ ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ನಾವು.
ಸೊ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಜೋಡಿ ಯಾವ್ದಪ್ಪ ಅಂತಂದ್ರೆ ಪ್ರೈಮ್ ನಂಬರ್ ಜೋಡಿ ಆಗಿರುತ್ತೆ, ಇನ್ ಮಿಕ್ಕಿದವು ಪ್ರೈಮ್ ನಂಬರ್ ಜೋಡಿ ಅಲ್ಲ, ಕಾಂಪೋಸಿಟ್ ಜೋಡಿ ಆಗಿರುತ್ತೆ. ಹಾಗಾದ್ರೆ ಯಾವ್ದು ಅಂತ ಹೇಳಿ ನೋಡೋಣ. ಫಸ್ಟ್ ಡಿ ನೋಡ್ಕೊಳ್ಳಿ. ಇವೆರಡು ಒಂದೇ ಟೇಬಲ್ ಡಿವೈಡ್ ಆಗುತ್ತಾ? ಆಗುತ್ತೆ. ಸೊ ಯಾವ್ದ್ರಿಂದ ಆಗುತ್ತೆ? 5. ಓಕೆನಾ? 5 2s 5 5s ಹೌದಲ್ವಾ? ಡಿವೈಡ್ ಆಗುತ್ತಲ್ವಾ? ಓಕೆ. ನೆಕ್ಸ್ಟ್ ಇವೆರಡು ಒಂದೇ ಟೇಬಲ್ ಡಿವೈಡ್ ಆಗುತ್ತಾ? ಯಾವ್ದ್ರಿಂದ ಆಗುತ್ತೆ? x divided by 2. ಓಕೆನಾ? 2 6 2 2 9s 8 ಹೌದಾ? ಓಕೆ. ನೆಕ್ಸ್ಟ್ ಇವೆರಡು ಒಂದೇ ಟೇಬಲ್ ಡಿವೈಡ್ ಆಗುತ್ತಾ? yes divided by 7 7 1s 7 3s. ಸೊ ಇವೆರಡು ಒಂದೇ ಟೇಬಲ್ ಡಿವೈಡ್ ಆಗುತ್ತಾ? ಇದನ್ನೇ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಗೊತ್ತಾಯ್ತಾ? ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಗೊತ್ತಾಯ್ತಾ? ಓಕೆನಾ? ಸೊ ಇದನ್ನ ಕೋ ಪ್ರೈಮ್ ನಂಬರ್ ಜೋಡಿ ಅಂತ ಕರೀತಾರೆ. ಇಲ್ಲೊಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ, ದ ಟೋಟಲ್ ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 18 ಅಂತ ಕೊಟ್ಟಿದ್ದಾರೆ. ಓಕೆನಾ? ಓಕೆ. ನೆಕ್ಸ್ಟ್ 18ರ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಓಕೆ. ಈಗ ನೋಡ್ಕೊಳ್ಳಿ, ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಫಸ್ಟ್ ನಾವು ಫ್ಯಾಕ್ಟರ್ಸ್ ನ ಕಂಡುಹಿಡ್ಕೊಂಡ್ಬರೋಣ. 18 ಇದೆ ಅಲ್ವಾ? 18 ಇದೆ ಅಂತಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇದು ಯಾವ ಟೇಬಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡ್ಕೊಳ್ಳೋಣ ಫಸ್ಟ್. ಓಕೆನಾ? ಯಾವ್ದ್ರಿಂದ ಬರುತ್ತೆ? 1 1s, ನೆಕ್ಸ್ಟ್ 2 1s, 3 1s, ನೆಕ್ಸ್ಟ್ 6 1s, ನೆಕ್ಸ್ಟ್ ಗುಡ್, ವೆರಿ ಗುಡ್. 9 1s, ಗುಡ್. ನೆಕ್ಸ್ಟ್ 18 1s, ನೆಕ್ಸ್ಟ್ ಅಷ್ಟೇನಾ? ಓಕೆನಾ? ಸೊ ಈಗ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಈಗ ಇಲ್ಲಿ ಯಾವ ನಂಬರ್ ಕೊಟ್ಟಿದ್ರೆ ಅದನ್ನ ಬರ್ದ್ಬಿಡ್ತೀನಿ ನಾನು. 1 2 3 4 5 ಅವ್ರು ಏನ್ ಕೇಳಿದಾರೆ ಅಂತ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಏನ್ ಕೇಳಿದ್ರಪ್ಪ ಅಂತಂದ್ರೆ 18ರ ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳಿದ್ರೆ, ಅವಿಭಾಜ್ಯ ಅಂತ ಕೇಳಿದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಕೇಳಿರೋದವರು. ನೀವು ಒಂದ್ ವೇಳೆ ನೀವು ಇಷ್ಟು ಬರ್ದ್ಬಿಟ್ರೆ ಅಂತಂದ್ರೆ ಅದು ರಾಂಗ್ ಆಗುತ್ತೆ. ಸೊ ಇವು ಫ್ಯಾಕ್ಟರ್ಸ್ ನಮಗ್ ಕೇಳಿರೋದು ಪ್ರೈಮ್ ಫ್ಯಾಕ್ಟರ್ಸ್ ಕೇಳಿದ್ರಿಂದ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ 2 ಇದ್ರಲ್ಲಿ ಪ್ರೈಮ್ ನಂಬರ್, 3 ಇದ್ರಲ್ಲಿ ಪ್ರೈಮ್ ನಂಬರ್, 6 9 17 ಅಲ್ಲ. ಹಾಗಾದ್ರೆ ಇದೀಗ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದಪ್ಪ ಅಂತಂದ್ರೆ 2. ಇದು ಸರಿಯಾದಂತ ಉತ್ತರ. ಓಕೆನಾ? ಇಲ್ಲಿ ಗೊತ್ತಿದೆ ನಿಮ್ಗೆ ಏನಿದು ಮಲ್ಟಿಪಲ್ಸ್. ಇನ್ನೊಂದು ಕ್ವಶನ್ ಇದೆ ನೋಡ್ಕೊಳ್ಳಿ. ದ ಮಲ್ಟಿಪಲ್ಸ್ ಆಫ್ 7 ಬಿಟ್ವೀನ್ 14 and 7. ಮಲ್ಟಿಪಲ್ಸ್ ಅಂದ್ರೆ ನಾವೇನ್ ಮಾಡ್ಬೇಕು? ಟೇಬಲ್. ಯಾವ್ದು ಟೇಬಲ್ಸ್ ಬರೀಬೇಕು? ಎಂತ ಬರೀಬೇಕಪ್ಪ ಅಂತಂದ್ರೆ ಹೌದಲ್ವಾ? ಸೊ ಈಗ ನಾವು ಟೇಬಲ್ಸ್ ನ ಬರೀತಾ ಹೋಗೋಣ. ಸೊ 7 1s 7. ಈಗ ನಮ್ಗೆ ಏನ್ ಮಾಡುತ್ತಪ್ಪ ಅಂತಂದ್ರೆ ಟೇಬಲ್ಸ್ ನ ನಾವು ಬರ್ದಿದೀವಿ ನಾವು. ಓಕೆ. ಅವ್ರೇನ್ ಕೇಳಿದ್ರಪ್ಪ ಅಂತಂದ್ರೆ ಸೊ ಬಿಟ್ವೀನ್ ಅಂತ ಇಲ್ಲಿದೆ 14 17 ನಾವು ಇಂಟು ಮಾಡ್ಬೇಕು. ಅದ ನಂತರ ನೀವು 1 2 3 4 5 6 7 8 ಇದೆ ಅಲ್ವಾ? ಸೊ 8 ಅಪವರ್ತಗಳಿವೆ ಅಂತ ಹೇಳ್ಬಿಟ್ಟು ನಾವು ಬರೀಬೇಕು. ಓಕೆನಾ? ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್. ಓಕೆನಾ? 13. ಓಕೆನಾ? ಸಂಕ್ಷೇಪಿಸಿ ಬರಬೇಕು, ಮತ್ತೆ 45 ಸ್ಕ್ವೇರ್ ಬರಬೇಕು. ಹೌದಲ್ವಾ? ಸೊ ಈಗ ನಾವೇನ್ ಮಾಡ್ಬೇಕು? ಇದನ್ನ ಪ್ಲಸ್ ಮಾಡ್ಬೇಕು. ಓಕೆನಾ? ಈಗ ನೋಡ್ಕೊಳ್ಳಿ, ಈಗ ನಾವು 13 ಸ್ಕ್ವೇರ್ ಕೊಟ್ಟಿದ್ದಾರೆ. 13 ಸ್ಕ್ವೇರ್ ಅಂತ ನಾವೇನ್ ಮಾಡ್ಬೇಕಂದ್ರೆ 13 into 13 ಮಾಡ್ಬೇಕು. 13 into 13 ಮಾಡಿದ್ರೆ ಎಷ್ಟಾಗುತ್ತೆ? 169. ಹೌದಲ್ವಾ? 30 ಸ್ಕ್ವೇರ್ 169. ಇನ್ನು 3 ಕ್ಯೂಬ್ ಅಂತ ಕೊಡಿದ್ರೆ ಕ್ಯೂಬ್ ಅಂತಂದ್ರೆ 2 ಕ್ಯೂಬ್ ಅಂತಂದ್ರೆ 2 into 2 5 ನಾವು ಇಲ್ಲಿ ಬರ್ತೀವಿ. ಓಕೆನಾ? ಇನ್ನು 45 ಸ್ಕ್ವೇರ್ ಅಂತ ಇದೆ. ಓಕೆನಾ? 45 into 45 ಮಾಡಿದ್ರೆ ಏನಾಗುತ್ತೆ? 2025 ಆಗುತ್ತೆ. ಓಕೆನಾ? 2025 ಆಗುತ್ತೆ. ಸೊ ಇದನ್ನ ನಾವೇನ್ ಮಾಡ್ಬೇಕು? ಪ್ಲಸ್ ಕೊಟ್ಟರೆ ನಾವೇನ್ ಮಾಡ್ಬೇಕು? ಎಲ್ಲ ಅಡಿಷನಲ್ 9 + 8 8 + 5 ಎಷ್ಟಾಗುತ್ತೆ? ಸೊ 2 ಕ್ಯಾರಿ. ಸೊ 6 + 2 8 + 2 10 ಹಿಂಗೆ 2 ಓಕೆನಾ? ನೆಕ್ಸ್ಟ್ 1 + 1 ಓಕೆನಾ? 2 2 0. ಓಕೆ, ಗೊತ್ತಾಯ್ತಾ? ಒಂದು ಕ್ವಶನ್ ಇದೆ, ಇದನ್ನ ನೀವು ಮನೆಯಲ್ಲಿ ಬಿಡಿಸಿ ನಮ್ಗೆ ಕಮೆಂಟ್ ಮಾಡಬೇಕು. ಇದೇ ತರ ಪ್ರಶ್ನೆನ ನಮ್ಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ 2 ಅಟೆಂಪ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಇದೇ ತರ ಪ್ರಶ್ನೆ. ಓಕೆನಾ? 2 ಅಟೆಂಪ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಪ್ರಶ್ನೆನ ನೀವು ಬಿಡಿಸಿ ನಮ್ಗೆ ಕಮೆಂಟ್ ಮಾಡ್ಬೇಕಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಅನ್ನ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇವತ್ತು ನಾವು ಕಲ್ಕೊಂಡಿದ್ದೇನಪ್ಪ ಅಂದ್ರೆ ಫ್ಯಾಕ್ಟರ್ಸ್, ಮಲ್ಟಿಪಲ್ಸ್, ಸ್ಕ್ವೇರ್ಸ್, ಕ್ಯೂಬ್ ರೂಟ್ಸ್ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು, ಯಾವ ರೀತಿಯಾಗಿ ಅಡಿಷನ್ ಮಾಡಿ ಅದನ್ನ ಫೈಂಡ್ ಔಟ್ ಮಾಡಿ ಆನ್ಸರ್ ನ ತೆಗಿಬೇಕು, ಮಲ್ಟಿಪಲ್ಸ್ ನ ಯಾವ ರೀತಿ ಕಂಡುಹಿಡಿಯಬೇಕು, ಪ್ರೈಮ್ ಫ್ಯಾಕ್ಟರ್ಸ್ ನ ಯಾವ ರೀತಿ ಕನ್ಸಿಡರ್ ಮಾಡ್ಕೊಬೇಕಂತ ತಿಳ್ಕೊಂತಾ ಇದೀವಿ. ಇದು ಎಕ್ಸಾಮಿನೇಷನ್ ಗೆ ಈ ಕ್ಲಾಸ್ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಇದೇ ತರ ನಮ್ಮ ಕ್ಲಾಸಸ್ ಅನ್ನ ಕೇಳ್ತಾರೆ. ಸೊ ನಮ್ಮ ಮುದ್ದು
ತಂತ್ರಜ್ಞಾನಿಗಳು ಕೂಡ ಇದೇ ತರ ನಿಮ್ಗೆ ಕ್ಲಾಸ್ ಮಾಡ್ತಾ ಇರ್ತಾರೆ. ಸೊ ಇದನ್ನ ನೀವು ಕೇಳ್ತಾರೆ ಅಂತ ಹೇಳ್ತಾ ಸೊ ಇವತ್ತಿನ ನಮ್ಮ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದೀವಿ. ಸೊ ಎಲ್ಲರಿಗೂ ವಂದನೆಗಳು, ಶುಭ ದಿನ.